ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ದೇವರಾಜ್ ಪರ ದುಷ್ಯಂತ ದಾವೆ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೃಷ್ಣ ಲೋಕಾಯುಕ್ತಗೆ ನೀಡಿರುವ ದೂರಿನ ಪ್ರತಿಯನ್ನು ಇಟ್ಟುಕೊಂಡು ಅದರಲ್ಲಿ ಎಲ್ಲೂ ಕೂಡ ಸಿಬಿಐ ತನಿಖೆ ಬೇಕು ಅಂತ ಹೇಳಿಲ್ಲ ಸ್ವಾಮಿ. ಲೋಕಾಯುಕ್ತ ಕೋರ್ಟ್ ಮೇಲೆ ನಂಬಿಕೆ ಇದೆ ಅಂತೇಳಿ ಅವರೇ ತಿಳಿಸಿದ್ದಾರೆ. ದೂರಿನಲ್ಲಿ ದೂರುದಾರರೇ ಈ ರೀತಿಯಾಗಿ ಉಲ್ಲೇಖ ಮಾಡಿ ಇಲ್ಲಿಗೆ ಬಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಆದೇಶ ನೀಡಿದ ವಾರದ ಬಳಿಕ ಸಿಬಿಐ ತನಿಖೆ ಅಂತಾರೆ. ಇದು ಹೇಗೆ ಸಾಧ್ಯ? ಇಂಥ ಅರ್ಜಿಗಳಲ್ಲಿ ಹೈಕೋರ್ಟ್ ನೋಡಿ, ಲೋಕಾಯುಕ್ತ ತನಿಖೆ ವಿಚಾರವಾಗಿ ಕೋರ್ಟ್ ಆದೇಶ ಕೊಡ್ತು. ಆ ಆದೇಶ ಕೊಟ್ಟ ಒಂದು ವಾರದ ಬಳಿಕ ನಮಗೆ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ, ಸಿಬಿಐ ತನಿಖೆ ಆಗಬೇಕು ಅಂತೇಳಿ ದೂರುದಾರರೇ ತಿಳಿಸಿದ್ದಾರೆ ಅಂತ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೋಡಿ, ಒಂದು ಕಡೆ ಕೋರ್ಟ್ನ ಒಳಗಡೆ ಕಲಾಪದಲ್ಲಿ ವಾದ ಪ್ರತಿವಾದವನ್ನು ಆಲಿಸ್ತಿದ್ದಾರೆ ನ್ಯಾಯಮೂರ್ತಿಗಳು. ಈತ ಹೊರಗಡೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ. ಸಾವಿರಾರು ಕೋಟಿ ಇಲ್ಲಿ ಹಗರಣ ಆಗಿರೋದು, ಭ್ರಷ್ಟಾಚಾರ ಆಗಿರೋದು. ಸಿದ್ದರಾಮಯ್ಯ ಸೇರಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕೇಳಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ ಸಿಬಿಐ ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದ್ರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ ಸಿಬಿಐಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತದೆ. ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲ, ಇವತ್ತೇನು ಅಂತಿಮ ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧಾರವಾಡದ ಹೈಕೋರ್ಟ್ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಡಿ ವಿ ಕಮ್ಮಾರ್ ಬೆಳಗ್ಗಿನಿಂದಲೂ ಕೂಡ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದಾರೆ. ಡಿ ವಿ ಕಮ್ಮಾರ್, ಈಗ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಏನಾಗ್ಬೋದು, ಏನು ನಿರೀಕ್ಷೆ ಇಟ್ಕೋಬೋದು, ಯಾವ ರೀತಿಯಾದಂಥ ಕುತೂಹಲ ಕೆರಳಿಸ್ತಾ ಇದೆ? ಯಾಕಂದರೆ ಎಲ್ಲವೂ ಕೂಡ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದರೆ ವಾದ ಪ್ರತಿವಾದ ಇದೆಯಲ್ಲ, ಅಲ್ಲಿ ಒಂದಷ್ಟು ಕೀ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮಾರ್. ನಾಗೇಂದ್ರ ಬಾಬು, ಏನು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನು ಒಂದು ವಾದ ಮಂಡಿಸಿದ್ರು, ಸುದೀರ್ಘವಾಗಿ 1 ಗಂಟೆಗಳವರೆಗೆ ಅವರೊಂದು ವಾದ ಮಂಡಿಸಿದ್ರು. ಅದರ ಬಳಿಕ ಈಗೇನು ಜಮೀನಿನ ಮೂಲ ಮಾಲೀಕರಾಗಿರುವಂಥ ದೇವರಾಜ್ ಅವರ ಪರ ವಕೀಲರಾಗಿರುವಂಥ ದುಷ್ಯಂತ್ ದವೆ ಅವರು ತಮ್ಮ ವಾದವನ್ನು ಈಗ ಮಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಕೂಡ ಸುದೀರ್ಘವಾದ ವಿಚಾರಗಳನ್ನ ನ್ಯಾಯಾಲಯದ ಮುಂದಿಡ್ತಾರೆ. ಪ್ರಮುಖವಾಗಿ ಏನಂದರೆ ನಮ್ಮ ಏನು ಇವರೊಂದು ಮೇಲ್ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ವಿನಾಕಾರಣ ನಮ್ಮ ಅರ್ಜಿದಾರನ ಸಿಗಿಸಲಾಗ್ತದೆ ದೇವರಾಜ್ ಅವರನ್ನ ವಿನಾಕಾರಣ ತೊಂದರೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಒಂದು ವಾದವನ್ನು ಮುಂದಿರ್ತಾರೆ. ಪ್ರಮುಖವಾಗಿ ಏನು ದೊಡ್ಡ ರಾಜಕಾರಣಿಗಳು ಇರುವಂಥ ಒಂದು ಈ ಕೇಸ್ನಲ್ಲಿ ನಮ್ಮವರು ಏನಂತಾರೆ ಸಣ್ಣ ಒಂದು ಭೂ ಮಾಲೀಕರು ಸುಮಾರು ವರ್ಷಗಳ ಹಿಂದೆನೇ ಭೂಮಿ ಮಾರಿರುವಂಥವ್ರು, ಅವರಿಗೆ ಈಗ ಏನಂತಾರೆ ಈಗಾಗಲೇ ಲೋಕಾಯುಕ್ತ ತನಿಖೆಯಲ್ಲಿ ಕೂಡ ಅಂತಾರೆ ಸಾಕಷ್ಟು ತೊಂದರೆಗಳನ್ನ ಅವರು ಅನುಭವಿಸಿದ್ದಾರೆ. ಈಗ ಮತ್ತೆ ಸಿಬಿಐ ತನಿಖೆ ಅಂದರೆ ಮತ್ತೆ ಸಂಕಷ್ಟಕ್ಕೆ ಅವರು ಸಿಲುಕಿಸಬೇಕಾಗುತ್ತೆ. ಹೀಗಾಗಿ ಇದೊಂದು ಸಿಬಿಐ ತನಿಖೆಗೆ ಪರಿಗಣಿಸಬಾರದು ಅನ್ನುವಂಥ ಒಂದು ವಾದವನ್ನು ಮುಂದಿಡ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಲೋಕಾಯುಕ್ತ ಒಂದು ತನಿಖೆಗೆ ಆದೇಶವಾಗಿರುತ್ತೆ ಕೋರ್ಟ್ನಿಂದ. ಲೋಕಾಯುಕ್ತ ತನಿಖೆಗೆ ಆದೇಶವಾದ ಒಂದು ವಾರದ ಬಳಿಕ ಏನು ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ತನಿಖೆಗೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾರೆ. ಇವರಿಗೆ ಮೊದಲು ಏನಂತಾರೆ ಲೋಕಾಯುಕ್ತ ತನಿಖೆ ಮೇಲೆ ವಿಶ್ವಾಸ ಇರುತ್ತೆ, ಮೊದಲು ಲೋಕಾಯುಕ್ತ ತನಿಖೆ ಕೊಡಿ ಅಂತ ಹೇಳ್ತಾರೆ. ಲೋಕಾಯುಕ್ತ ತನಿಖೆಗೆ ಆದೇಶ ಆದ ಮೇಲೆ 1 ವಾರ ಆಗಿರುತ್ತೆ ಲೋಕಾಯುಕ್ತ ತನಿಖೆಗೆ ಆದೇಶ ಆಗಿ, ಆ 1 ವಾರದ ಬಳಿಕ ಸಿಬಿಐ ತನಿಖೆ ಅಂತಾರೆ. ಈ ಮೂಲಕ ಏನಂತಾರೆ ನ್ಯಾಯಾಲಯದ ಸಮಯವನ್ನು ಇವರು ವ್ಯರ್ಥ ಮಾಡ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇವರ ಅರ್ಜಿಯನ್ನು ಪುರಸ್ಕರಿಸಬಾರ್ದು, ಯಾವುದೇ ಕಾರಣಕ್ಕೂ ಸಿಬಿಐ ತನಿಖೆಗೆ ಈ ಒಂದು ಪ್ರಕರಣ ವಹಿಸಬಾರ್ದು. ಈಗಾಗಲೇ ಲೋಕಾಯುಕ್ತ ತನಿಖೆ ಆಗಿದೆ. ನಮ್ಮ ಏನು ಮೇಲ್ಮನವಿದಾರರಿದ್ದಾರೆ ದೇವರಾಜ್ ಅವರು, ಈಗಾಗಲೇ ಏನಂತಂದರೆ ಲೋಕಾಯುಕ್ತ ತನಿಖೆ ಈಗಾಗಲೇ ಎದುರಿಸಿದ್ದಾರೆ, ಸಾಕಷ್ಟು ಎದುರಿಸಿದ್ದಾರೆ. ಮತ್ತೊಂದು ತನಿಖೆಯನ್ನು ಅವರು ಎದುರಿಸಬೇಕಾಗುತ್ತೆ. ಸಿಬಿಐ ತನಿಖೆ ಕೊಟ್ಟರೆ ವಿನಾಕಾರಣ ಇವರು ತೊಂದರೆಯಲ್ಲಿ ಸಿಲುಕಿಸುತ್ತಾರೆ. ಅದರ ಜೊತೆಗೇನು ದೂರುದಾರರು ಸಲ್ಲಿಸಿರುವಂಥ ಕೆಲವು ಹೇಳಿಕೆಗಳಿರ್ಬೋದು, ದೂರುದಾರರು ಇರುವಂಥ ಹೇಳಿಕೆಗಳಿರ್ತಾರೆ. ಈಗೇನು ಹಾಲಿ CM ಇದ್ದಾರೆ, ಹಾಲಿ CM ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂಥ ಯತ್ನಗಳು ಕೂಡ ನಡೀತಾ ಇದ್ದಾವೆ ಅನ್ನುವಂಥದ್ದು ಸುದೀರ್ಘವಾದ ಒಂದು ಪ್ರತಿವಾದವನ್ನು ಈಗ ದವೆ ಅವರು ಮಂಡನೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಓಕೆ, ಹಾಗೆ ಸಂಪರ್ಕದಲ್ಲೇ ರೀ ಸ್ನೇಹಮಯಿ ಕೃಷ್ಣ ಅವರು ಕೂಡ ಪ್ರತಿಕ್ರಿಯೆ ಕೊಡ್ತಾರೆ ನೋಡಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್. ದೇವರಾಜ್ ಪರ ದುಷ್ಯಂತ ದಾವೆ ಅವರು ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೃಷ್ಣ ಲೋಕಾಯುಕ್ತಗೆ ನೀಡಿರುವ ದೂರಿನ ಪ್ರತಿಯನ್ನು ಇಟ್ಟುಕೊಂಡು ಅದರಲ್ಲಿ ಎಲ್ಲೂ ಕೂಡ ಸಿಬಿಐ ತನಿಖೆ ಬೇಕು ಅಂತ ಹೇಳಿಲ್ಲ ಸ್ವಾಮಿ.
ಲೋಕಾಯುಕ್ತ ಕೋರ್ಟ್ ಮೇಲೆ ನಂಬಿಕೆ ಇದೆ ಅಂತೇಳಿ ಅವರೇ ತಿಳಿಸಿದ್ದಾರೆ. ದೂರಿನಲ್ಲಿ ದೂರುದಾರರೇ ಈ ರೀತಿಯಾಗಿ ಉಲ್ಲೇಖ ಮಾಡಿ ಇಲ್ಲಿಗೆ ಬಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದು ಆದೇಶ ನೀಡಿದ ವಾರದ ಬಳಿಕ CBI ತನಿಖೆ ಅಂತಾರೆ. ಇದು ಹೇಗೆ ಸಾಧ್ಯ? ಇಂಥ ಅರ್ಜಿಗಳಲ್ಲಿ ಹೈಕೋರ್ಟ್ ನೋಡಿ, ಲೋಕಾಯುಕ್ತ ತನಿಖೆ ವಿಚಾರವಾಗಿ ಕೋರ್ಟ್ ಆದೇಶ ಕೊಡ್ತು. ಆ ಆದೇಶ ಕೊಟ್ಟ ಒಂದು ವಾರದ ಬಳಿಕ ನಮಗೆ ಲೋಕಾಯುಕ್ತದ ಮೇಲೆ ವಿಶ್ವಾಸ ಇಲ್ಲ, CBI ತನಿಖೆ ಆಗಬೇಕು ಅಂತೇಳಿ ದೂರುದಾರರೇ ತಿಳಿಸಿದ್ದಾರೆ ಅಂತ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನೋಡಿ, ಒಂದು ಕಡೆ ಕೋರ್ಟ್ನ ಒಳಗಡೆ ಕಲಾಪದಲ್ಲಿ ವಾದ ಪ್ರತಿವಾದವನ್ನು ಆಲಿಸ್ತಿದ್ದಾರೆ ನ್ಯಾಯಮೂರ್ತಿಗಳು. ಈತ ಹೊರಗಡೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಒಂದು ಮಾತನ್ನು ಹೇಳ್ತಾರೆ. ಸಾವಿರಾರು ಕೋಟಿ ಇಲ್ಲಿ ಹಗರಣ ಆಗಿರೋದು, ಭ್ರಷ್ಟಾಚಾರ ಆಗಿರೋದು. ಸಿದ್ದರಾಮಯ್ಯ ಸೇರಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು ಅಂತ ಹೇಳ್ತಾರೆ. ಕೇಳಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿ ಆಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಅದರ ವಿಚಾರಣೆ ಈ ದಿನ ಇದೆ. ಈ ದಿನ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಒಂದು ಸೂಕ್ತ ಆದೇಶ ಮಾಡುತ್ತೆ ಅನ್ನೋ ನಿರೀಕ್ಷೆ ನಮಗಿದೆ. ಸರ್, ಮಾನ್ಯ ಉಚ್ಚ ನ್ಯಾಯಾಲಯ ಅಂತಿಮ ವರದಿ ಸಲ್ಲಿಸೋದಕ್ಕೆ ಸೂಚನೆ ನೀಡಿಲ್ಲ. ಇದುವರೆಗೆ ಏನು ತನಿಖೆ ನಡೆದಿದೆ ಅದರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳಿದರೆ ಅದರ ವರದಿಯನ್ನು ಅಷ್ಟೇ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಈ ಪ್ರಕರಣ CBIಗೆ ವಹಿಸುವಂಥ ಸೂಕ್ತ ಆದೇಶ ಮಾಡುತ್ತದೆ. ಹೌದು ಸರ್, ಅಂತಿಮ ವರದಿ ಸಲ್ಲಿಸೋಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಇನ್ನೂ ತನಿಖೆ ನಡೀತಾ ಇರೋದ್ರಿಂದ ಈಗಲೇ ಅಂತಿಮ ವರದಿ ಸಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಇದುವರೆಗೂ ತನಿಖೆ ನಡೆದ್ರ ಬಗ್ಗೆ ಅಷ್ಟೇ ವರದಿ ಸಲ್ಲಿಸೋದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡೋದ್ರಿಂದ ಇವತ್ತು ಇದುವರೆಗೂ ಏನು ತನಿಖೆ ನಡೆಸಿದರೆ ಆ ಒಂದು ಬಗ್ಗೆ ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಸರ್, ಖಂಡಿತವಾಗ್ಲೂ 99% ಇವತ್ತೇ ಒಂದು ಸೂಕ್ತ ಆದೇಶ ಆಗೋದ ನಿರೀಕ್ಷೆ ಇದೆ. ಒಂದು ಭಾಗ ಮಾನ್ಯ ನ್ಯಾಯಾಲಯ ಏನು ತೀರ್ಮಾನ ತಗೊಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಧಾರವಾಡದ ಹೈಕೋರ್ಟ್ ಮುಂಭಾಗದಿಂದಲೇ ನಮ್ಮ ಪ್ರತಿನಿಧಿ ಡಿ.ವಿ. ಕಮ್ಮಾರ್ ಬೆಳಗ್ಗಿನಿಂದಲೂ ಕೂಡ ಕ್ಷಣದ ಅಪ್ಡೇಟನ್ನು ಕೊಡ್ತಿದ್ದಾರೆ. ಡಿ.ವಿ. ಕಮ್ಮಾರ್, ಈಗ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ಏನಾಗ್ಬೋದು, ಏನು ನಿರೀಕ್ಷೆ ಇಟ್ಕೋಬೋದು, ಯಾವ ರೀತಿಯಾದಂಥ ಕುತೂಹಲ ಕೆರಳಿಸ್ತಾ ಇದೆ? ಯಾಕಂದರೆ ಎಲ್ಲವೂ ಕೂಡ ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಿದ್ದು. ಆದರೆ ವಾದ ಪ್ರತಿವಾದ ಇದೆಯಲ್ಲ, ಅಲ್ಲಿ ಒಂದಷ್ಟು ಕೀ ಪಾಯಿಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಮಾರ್. ನಾಗೇಂದ್ರ ಬಾಬು, ಏನು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಏನು ಒಂದು ವಾದ ಮಂಡಿಸಿದ್ರು, ಸುದೀರ್ಘವಾಗಿ 1 ಗಂಟೆಗಳವರೆಗೆ ಅವರೊಂದು ವಾದ ಮಂಡಿಸಿದ್ರು. ಅದರ ಬಳಿಕ ಈಗೇನು ಜಮೀನಿನ ಮೂಲ ಮಾಲೀಕರಾಗಿರುವಂಥ ದೇವರಾಜ್ ಅವರ ಪರ ವಕೀಲರಾಗಿರುವಂಥ ದುಷ್ಯಂತ್ ದವೆ ಅವರು ತಮ್ಮ ವಾದವನ್ನು ಈಗ ಮಂಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಇವರು ಕೂಡ ಸುದೀರ್ಘವಾದ ವಿಚಾರಗಳನ್ನ ನ್ಯಾಯಾಲಯದ ಮುಂದಿಡ್ತಾರೆ. ಪ್ರಮುಖವಾಗಿ ಏನಂದರೆ ನಮ್ಮ ಏನು ಇವರೊಂದು ಮೇಲ್ಮನವಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ವಿನಾಕಾರಣ ನಮ್ಮ ಅರ್ಜಿದಾರನ ಸಿಗಿಸಲಾಗ್ತದೆ, ದೇವರಾಜ್ ಅವರನ್ನ ವಿನಾಕಾರಣ ತೊಂದರೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನುವಂಥ ಒಂದು ವಾದವನ್ನು ಮುಂದಿಡ್ತಾರೆ. ಪ್ರಮುಖವಾಗಿ ಏನು ದೊಡ್ಡ ರಾಜಕಾರಣಿಗಳು ಇರುವಂಥ ಒಂದು ಈ ಕೇಸ್ನಲ್ಲಿ ನಮ್ಮವರು ಏನಂತಾರೆ ಸಣ್ಣ ಒಂದು ಭೂ ಮಾಲೀಕರು ಸುಮಾರು ವರ್ಷಗಳ ಹಿಂದೆನೇ ಭೂಮಿ ಮಾರಿರುವಂಥವ್ರು, ಅವರಿಗೆ ಈಗೇನಂತಾರೆ ಈಗಾಗಲೇ